नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्यै नमः। ओम सुरभ्यै नमः। ओम सुरभ्यै नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। ओम विष्णुपादाय कृष्ण प्रेष्ठाय भूतलेशमति भक्तिराघव स्वामी नेत्राग्ने नमस्ते गौर सेवायां सदा निवेदितात्मवादो प्रोपादार्थो परनाशं प्रचार्य हरे कृष्ಣ. ಆರನೇ ಅಧ್ಯಾಯ 38ನೇ ಶ್ಲೋಕ. ಅರ್ಜುನನ ಪ್ರಶ್ನೆ ಇನ್ನು ಮುಂದೆ. ಕಚ್ಚಿನ್ನೋ ಭಯವಿಭ್ರಷ್ಟ ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪತಿ. ಕಚ್ಚಿತ್ ನ ಉಭಯ ವಿಭ್ರಷ್ಟ ಚಿನ್ನ ಅಭ್ರಂ ಇವ ನಶ್ಯತಿ ಅಪ್ರತಿಷ್ಠ ಮಹಾಬಾಹೋ ವಿಮೂಢ ಬ್ರಹ್ಮಣಃ ಪಥಿ. ಕಚ್ಚಿತ್ ಒಂದು ವೇಳೆ, ನ ಇಲ್ಲ, ಉಭಯ ಎರಡರಿಂದಲೂ, ವಿಭ್ರಷ್ಟ ವಿಚಲಿತನಾಗಿ, ಚಿನ್ನ ಹರಿದ, ಅಭ್ರಂ ಮೋಡದ, ಇವ ಹಾಗೆ, ನಶ್ಯತಿ ನಾಶವಾಗುತ್ತಾನೆ, ಅಪ್ರತಿಷ್ಠ ಯಾವುದೇ ಸ್ಥಾನವಿಲ್ಲದ, ಮಹಾಬಾಹೋ ಹೇ ಮಹಾಬಾಹುವಾದ ಕೃಷ್ಣನೇ, ವಿಮೂಢ ದಿಗ್ಭ್ರಮಿತವಾಗಿ, ಬ್ರಹ್ಮಣ ದಿವ್ಯತೆಯ ಪಥಿ ಮಾರ್ಗದಲ್ಲಿ. ಅನುವಾದ ನೋಡೋಣ. ಅನುವಾದ ನೋಡುವಾಗ ಅರ್ಥ ಆಗತ್ತೆ ಏನು ಪ್ರಶ್ನೆ, ಏನು ಇನ್ನು ಮುಂದೆ ಹೋಗೋದು ಏನು ಅಂತ ಹೇಳಿ. ಮಹಾಬಾಹುವಾದ ಕೃಷ್ಣನೇ, ಅರ್ಜುನಕ್ಕೆ ಹೇಳ್ತಾ ಇರುವಂಥದ್ದು, ಮಹಾಬಾಹುವಾದ ಕೃಷ್ಣನೇ ಆಧ್ಯಾತ್ಮಿಕ ಪಥದಿಂದ ದಿಗ್ಭ್ರಮೆಗೊಂಡು ದೂರನಾದವನು, ಆಧ್ಯಾತ್ಮಿಕ ಯಶಸ್ಸು ಮತ್ತು ಐಹಿಕ ಯಶಸ್ಸು ಎರಡರಿಂದಲೂ ಭ್ರಷ್ಟನಾಗಿ, ಯಾವ ಲೋಕದಲ್ಲಿಯೂ ಸ್ಥಳವಿಲ್ಲದೆ ತುಂಡಾದ ಮೋಡದಂತೆ ನಾಶವಾಗುವುದಿಲ್ಲವೇ? ಇದು ಪ್ರಶ್ನೆ. ತ್ರಿಶಂಕು ಅಲ್ವಾ? ಈಗ ನೋಡಿ, ಆಚೆ ಮಟೀರಿಯಲ್ ಲೈಫಲ್ಲೂ ಎಂಜಾಯ್ಮೆಂಟ್ ಇಲ್ಲ, ಈಚೆ ಸ್ಪಿರಿಚುವಲ್ ಲೈಫಲ್ಲೂ ಎಂಜಾಯ್ಮೆಂಟ್ ಇಲ್ಲ, ಭೌತಿಕ ತೃಪ್ತಿ ಇಲ್ಲ, ಆಧ್ಯಾತ್ಮಿಕ ಮುನ್ನಡೆ ಇಲ್ಲ ಅಂತ ಹೇಳುವನಿಗೆ ತ್ರಿಶಂಕು ಅಲ್ವಾ? ಅಂದ್ರೆ ಮೋಡ, ಮುಂದೆ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಮೋಡ ಇನ್ನೊಂದು ಮೋಡ ಜೊತೆ ಸೇರ್ಲಿಲ್ಲ ಅಂದ್ರೆ ಅದು ನಷ್ಟ ಆಗಿಬಿಡ್ತದೆ, ನಾಶ ಆಗಿಬಿಡ್ತದೆ. ಆ ಮೋಡ, ಚಿಕ್ಕ ಚಿಕ್ಕ ಮೋಡಗಳಿಂದ ಮಳೆ ಆಗುದಿಲ್ಲ. ಮೋಡಗಳೆಲ್ಲ ಸೇರಿ ಕಪ್ಪಾಗಿ ಸಾಂದ್ರವಾಗಿ ಆದಮೇಲೆ ಮಳೆ ಬರುವಂತ. ನಾವೆಲ್ಲ ನೋಡಿದ್ದೇವಲ್ಲ, ಚಿಕ್ಕ ಮೋಡ ಆ ಕಡೆ ಈ ಕಡೆ ಹೋದ್ರೆ ಮಳೆ ಇಲ್ಲ ಅಂತ ನಾವು ಗೊತ್ತು. ಆಮೇಲೆ ಜಾಸ್ತಿ ಕಪ್ಪಾಗಿ ಎಲ್ಲ ಸೇರಿದ್ರೆ ಇವತ್ತು ಮಳೆ ಖಂಡಿತ ಗ್ಯಾರಂಟಿ ಅಂತ ಹೇಳ್ತೀವಿ. ಆದ ಕಾರಣ ಆಧ್ಯಾತ್ಮಿಕ ದೃಷ್ಟಿಕೋನ ಅಂತ ಹೇಳಿದ್ರೆ ಒಟ್ಟಿಗೆ ಸೇರುವಂಥದ್ದು. ಸಮ್ಯಕ್ ಕೀರ್ತಯತಿ ಇತಿ ಸಂಕೀರ್ತನ. ಇನ್ನೊಂದು ವಿಚಾರ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ಕಲಿಯುಗದಲ್ಲಿ ನಾವೆಲ್ಲ ಜೊತೆ ಸೇರಿ ಮಾಡುವಾಗ ಮಾತ್ರ ನಾವು ಆಧ್ಯಾತ್ಮಿಕವಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ನಾವೆಲ್ಲ ನಮ್ಮದು ನನ್ನ ಸಾಧನೆ ಎಲ್ಲ ಕರೆಕ್ಟ್. ನನ್ನ ಸಾಧನೆ ಅಂತ ಹೇಳಿದ್ರೆ ಎಲ್ಲರೂ ಜೊತೆಯಲ್ಲಿ ಸೇರುವುದು ಕೂಡ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಪ್ರತಿದಿನ ವೈಷ್ಣವರ ಸಂಘ ಮಾಡುವಂತಹ ಯೋಚನೆಯನ್ನ ಮಾಡ್ತಾನೇ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಮೋಡದ ಉದಾಹರಣೆಯಿಂದ ನಮಗೆ ಅರ್ಥ ಆಗ್ತದೆ, ಯಾವಾಗ ಮೋಡ ಎಲ್ಲ ಜೊತೆ ಸೇರ್ತದೆ ಆಗ ಮಳೆ ಆಗ್ತದೆ. ಅದೇ ರೀತಿ ಯಾವಾಗ ವೈಷ್ಣವರೆಲ್ಲ ಸೇರ್ತಾರೆ ಆಗ ಕೃಷ್ಣನ ಸಾನ್ನಿಧ್ಯ ಅಲ್ಲಿ ಆಗ್ತದೆ. ನಾರದ ಮುನಿಗಳಿಗೆ ಹೇಳ್ತಾರೆ ಕೃಷ್ಣ ಹೇಳ್ತಾರೆ ನಾರದ ಮುನಿಗಳಿಗೆ, ನಾನು ಎಲ್ಲೂ ಇಲ್ಲ, ಯೋಗಿಯ ಹೃದಯದಲ್ಲಿ ಇಲ್ಲ, ಯಾರತ್ರ ಇಲ್ಲ, ನಾನು ಎಲ್ಲಿದ್ದೇನೆ, ಎಲ್ಲಿ ನನ್ನ ಬಗ್ಗೆ ಸಂಕೀರ್ತನೆ ನಡೀತಾ ಇದೆ, ನನ್ನ ಬಗ್ಗೆ ಚರ್ಚೆ ನಡೀತದೆ, ಅಲ್ಲಿದ್ದೇನೆ ನಾರದ ಅಂತ. ಅಂದ್ರೆ ಈ ಮೋಡ ಹೇಗೆ ಜೊತೆ ಆಗ್ತದೆ ಅದೇ ರೀತಿಯಲ್ಲಿ ನಾವೆಲ್ಲರೂ ಜೊತೆ ಆಗ್ಬೇಕು. ಜೊತೆಯಲ್ಲಿ ಆಗಿ ನಾಮ ಸಂಕೀರ್ತನೆ, ಭಗವತ್ ಸೇವೆ, ಭಗವತ್ತನ ಕೈಂಕರ್ಯಗಳನ್ನು ಮಾಡಿದರೆ ಖಂಡಿತವಾಗಿ ಈ ಪ್ರಶ್ನೆ ಅಗತ್ಯವೇ ಇಲ್ಲ. ಅಂಥ ವ್ಯಕ್ತಿಗೆ ಈ ಪ್ರಶ್ನೆ ಅಗತ್ಯ ಇಲ್ಲ ಅಂತ ಹೇಳಿ ಮುಂದೆ ಭಗವಂತ ಉತ್ತರ ಕೊಡ್ತಾರೆ. ಅದಕ್ಕೆ ಆಮೇಲೆ ನೋಡೋಣ. ಭಾವಾರ್ಥ: ಪ್ರಗತಿಗೆ ಎರಡು ಮಾರ್ಗಗಳುಂಟು. ಪ್ರಾಪಂಚಿಕವಾದಿಗಳಿಗೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇಲ್ಲ, ಇದು ಒಂದನೇ ಮಾರ್ಗ. ಅದು ಮಟೀರಿಯಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಪ್ರಾಪಂಚಿಕ ಬೆಳವಣಿಗೆ.
ಅವರಿಗೆ ಆಧ್ಯಾತ್ಮಿಕದಲ್ಲಿ ಎಳ್ಳಷ್ಟು ಆಸೆ ಇಲ್ಲ, ಆಸಕ್ತಿ ಇಲ್ಲ, ಅವರಿಗೆ ಅದರ ಪರಿವೇ ಇಲ್ಲ. ನೀವೆಷ್ಟೇ ಹೇಳಿದ್ರು ಅವರು ಅದನ್ನ ಇಗ್ನೋರ್ ಮಾಡ್ತಾರೆ. ಆಧ್ಯಾತ್ಮಿಕತೆ ಅಂತ ಹೇಳೋದನ್ನ ಇಗ್ನೋರ್ ಮಾಡಿ ಮುಂದೆ ಹೋಗ್ತಾರೆ. ಇದಕ್ಕೆ ಆರ್ಥಿಕ ಬೆಳವಣಿಗೆಯ ಮೂಲಕ ಪ್ರಾಪಂಚಿಕ ಪ್ರಗತಿ ಅಥವಾ ಸೂಕ್ತವಾದ ಕೆಲಸದಿಂದ ಉನ್ನತ ಗ್ರಹಗಳಿಗೆ ಏರುವುದು, ಇವುಗಳಲ್ಲಿ ಅವರಿಗೆ ಆಸಕ್ತಿ. ಎರಡು ಯಾವುದೆಲ್ಲ? ಒಂದು, ಇಲ್ಲಿರುವಾಗ ಪ್ರಗತಿ. ಎರಡನೇದು, ಇಲ್ಲಿಂದ ಬಿಟ್ಟು ಹೋದ ಮೇಲೆ ಉನ್ನತ ಗ್ರಹಗಳಿಗೆ ಹೋಗುದು, ಸ್ವರ್ಗಾದಿ ಲೋಕಗಳಿಗೆ ಹೋಗುದು. ಇದೆರಡೇ ಕರ್ಮಿಯ ಉದ್ದೇಶ. ಕರ್ಮಿ ಅಂತ ಹೇಳಿದ್ರೆ ಬರೀ ಕೆಲಸದಲ್ಲಿ ಆಸಕ್ತಿ, ಕೆಲಸದಿಂದ ಏನು ಸಿಗ್ತದೆ ಅಂತ ಹೇಳುದ್ರಲ್ಲಿ ಆಸಕ್ತಿ. ಒಂದು ಪ್ರಾಪಂಚಿಕ, ಇಲ್ಲಿ ಇರುವಾಗ ಸಿಗುವಂಥದ್ದು. ಕೆಲವರು ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೋಡ್ತಾರೆ, ಅದು ಸ್ವರ್ಗಾದಿ ಲೋಕಗಳಿಗೆ, ಸುಖಕ್ಕೆ ಹೋಗುವಂಥದ್ದು. ಅಂದ್ರೆ ಇಲ್ಲಾಗ್ಲಿ ಅಲ್ಲಾಗ್ಲಿ ಸುಖವನ್ನು, ಇಂದ್ರಿಯ ತೃಪ್ತಿಯನ್ನ ಆಸೆ ಪಡುವವನನ್ನ ಕರ್ಮಿ ಅಂತ ಹೇಳ್ತಾರೆ. ಆದ ಕಾರಣ ಈ ಕರ್ಮಿಯ ಮಾರ್ಗ ಅಂತ ಹೇಳಿದ್ರೆ ಇನ್ಫೀರಿಯರ್ ಮಾರ್ಗ, ಅದು ಸುಪೀರಿಯರ್ ಅಲ್ಲ. ಯಾಕಂದ್ರೆ ಅವನು ಅದರಿಂದ ಕಳಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಅದರಿಂದ ಕಳಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಕಷ್ಟ. ಆದ ಕಾರಣ ಅಂಥದ್ರಲ್ಲಿ ಯಾರು ಸಿಕ್ಕಾಕೊಳ್ಬಾರದು. ಯಾವ ರೀತಿಯದಿದು? ಉದಾಹರಣೆಗೆ ಈಗ ಇದೆಯಲ್ಲ, ಸ್ವರ್ಗ ಪ್ರಾಪ್ತಿ ಆಯ್ತು, ಮರಣಾನಂತರ ಸ್ವರ್ಗ ಪ್ರಾಪ್ತಿ ಆಯ್ತು. ಏನು ಬೇಕು? ನಮಗೆ ಸ್ವರ್ಗಕ್ಕೆ ಹೋಗ್ಬೇಕು. ಸ್ವರ್ಗದಲ್ಲಿ ಏನು ಭಗವಂತ ಇದ್ದಾನ? ಇಲ್ಲಿ ಹೇಗೆ ಭಗವಂತ ನಮಗೆ ಸಿಗ್ತಾನೋ ಅದೇ ರೀತಿಯಲ್ಲಿ ಸ್ವರ್ಗದಲ್ಲಿ ಸಿಗುದು ವಿನಃ ಸ್ಪೆಷಲ್ ಆಗಿ ಏನು ಸಿಗುದಿಲ್ಲ ಸ್ವರ್ಗದಲ್ಲಿ. ಸ್ವರ್ಗದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇಂದ್ರಿಯ ತೃಪ್ತಿಗೆ ಅವಕಾಶ ಇಲ್ಲಿಗಿಂತ ಜಾಸ್ತಿ. ಆದ ಕಾರಣ ಆ ಜಾಗ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಅಷ್ಟು ಸುಲಭವಲ್ಲದ ಜಾಗ. ಯಾಕಂದ್ರೆ ಇಂದ್ರಿಯ ತೃಪ್ತಿ ಜಾಸ್ತಿ ಇರುವ ಕಡೆ ಭಕ್ತಿಯ ಕಡೆಗೆ ಮನಗು ಹೋಗುದು ಖಂಡಿತ ಕಷ್ಟ. ಆದರೆ ಆ ಒಂದು ಬಿರುದು ಸಿಕ್ಕಿದಂತಹ ದೇವಾದಿ ದೇವತೆಗಳೆಲ್ಲ ಭಕ್ತರೇ, ಅವರು ನಿತ್ಯವಾಗಿ ಭಗವಂತನ ಭಕ್ತಿ ಮಾಡ್ತಾರೆ. ಹಾಗೆ ಅಂತ ಹೇಳಿ ಯಾರೋ ಭಕ್ತರಲ್ಲದವರು ಅಕಸ್ಮಾತ್ ಇಂದ್ರಿಯ ತೃಪ್ತಿಗೋಸ್ಕರ ಅಲ್ಲಿ ಹೋದವರಿಗೆ ಭಕ್ತಿ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ಈ ಭೂಮಿಯಲ್ಲಿ, ಈ ಭೌತಿಕ ಭೂಮಿ, ಈ ಭೂಮಿಯಲ್ಲಿ ತುಂಬಾ ಅವಕಾಶ ಇದೆ. ಅದಕ್ಕೋಸ್ಕರ ದೇವಾದಿ ದೇವತೆಗಳೆಲ್ಲರೂ ಕೂಡ ಇಲ್ಲಿ ಬರಬೇಕು ಅಂತ ಆಸೆ ಪಡ್ತಾರೆ. ಇಲ್ಲಿ ಈ ಭೂಮಿಯಲ್ಲಿ, ನಾವೆಲ್ಲ ಇರುವಂತಹ ಭೂಮಿಯಲ್ಲಿ ಬಂದು, ಅದರಲ್ಲಿ ಕೂಡ ಭಾರತ ಭೂಮಿಗೆ ಬಂದು ಭಗವಂತನ ಸೇವೆ ಮಾಡಿ ಈ ಜನ್ಮದಲ್ಲೇ ಭಗವಂತನ ಕಡೆಗೆ ಹೋಗುವಂತಹ ಅಭಿರುಚಿಯನ್ನ ಈ ದೇವಾದಿ ದೇವತೆಗಳೇ ಮನಸ್ಸಲ್ಲಿ ವ್ಯಕ್ತ ಇರ್ತದೆ ಅವರಿಗೆ. ಅದ ಕಾರಣ ನಾವು ಇದನ್ನ ಅರ್ಥ ಮಾಡಬೇಕು. ನಾವು ಸುಮ್ಮನೆ ಸ್ವರ್ಗಕ್ಕೆ ಹೋಗಿ ವಾಪಸ್ ರಿಟರ್ನ್ ಬರೋ ಉದ್ದೇಶ ಆಗಿರಬಾರದು. ನಮಗೆ ಸ್ವರ್ಗದ ಆಸೆ ಅಥವಾ ಇಲ್ಲಿಯೇ ನಮಗೆ ಪರ್ಫೆಕ್ಟ್ ಆಗಿರುವ ಆಸೆ ಅಗತ್ಯವಿಲ್ಲ. ಅದಕ್ಕೋಸ್ಕರ ಒಂದ್ಸಲ ಯಾರೋ ಹಿಂದಿನ ಕ್ಲಾಸಲ್ಲಿ ನನ್ನ ಮಗನಿಗೆ ಒಳ್ಳೆ ಮಾರ್ಕ್ ಸಿಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅಂತ ಹೇಳಿದ್ರೆ ಅದು ಏನಾಯ್ತು? ಅದು ಪ್ರಾಪಂಚಿಕ ಪ್ರಗತಿ. ಅದರಿಂದ ಭಗವಂತನ ಸೇವೆಗೆ ಅನುಕೂಲ ಆದ್ರೆ ಒಳ್ಳೆ ವಿಚಾರನೆ. ಆದರೆ ಅದನ್ನ ಫಸ್ಟ್ ಕೇಳಬೇಕು. ಫಸ್ಟ್ ಬರುದು ಆಧ್ಯಾತ್ಮಿಕತೆ, ಆಮೇಲೆ ಪ್ರಾಪಂಚಿಕತೆ. ಭಕ್ತನಿಗೆ ನನಗೆ ಭಗವಂತನ ಭಕ್ತಿಗೆ ಅನುಕೂಲವಾದಂತಹ ಮಾರ್ಕ್ ಸಿಕ್ಕಿದ್ರೆ ಒಳ್ಳೆದೇ. ಅದು ಅನುಕೂಲ ಅಲ್ಲ ಅಂತ ಹೇಳಿದ್ರೆ ಅಂತ ಮಾರ್ಕ್ ಕಟ್ಕೊಂಡು ಏನ್ ಸಿಗ್ತದೆ ಅಲ್ಲಿಂದ? ಪ್ರಾಪಂಚಿಕ ಪ್ರಗತಿ ಮತ್ತು ಕೊನೆಗೆ ಇನ್ನು ಆಸೆ ಪಟ್ರೆ ಉನ್ನತ ಗ್ರಹಗಳಿಗೆ ಹೋಗುವಂತ ವಿಚಾರ. ಇಲ್ಲಿ ಇದ್ದುಕೊಂಡೇ ಕೆಲವರು ಉನ್ನತ ಗ್ರಹಗಳಿಗೆ ಹೋಗ್ಲಿಕ್ಕೆ ಪ್ರಯತ್ನ. ಯಾಕೆ ಅಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿ ನಮಗೆಲ್ಲ ಗೊತ್ತು. ಅಲ್ಲಿ ಏನ್ ಸಿಗ್ತದೆ? ಇನ್ನು ಖುಷಿ ಪಡ್ಲಿಕ್ಕೆ, ಇನ್ನು ಸುಖ ಪಡ್ಲಿಕ್ಕೆ, ಇನ್ನೂ ಡೆವಲಪ್ಮೆಂಟ್ ಮಾಡ್ಬೋದಲ್ಲ ಅಂತ ಹೇಳೋ ಉದ್ದೇಶ. ಆದರೆ ಯೋಗ ಮಾರ್ಗವನ್ನು ಒಪ್ಪಿಕೊಂಡವನು ಎಲ್ಲ ಐಹಿಕ ಚಟುವಟಿಕೆಗಳನ್ನು ನಿಲ್ಲಿಸಬೇಕು. ಇದು ಭಕ್ತಿ ಮಾರ್ಗದಲ್ಲಿ ನಿಲ್ಲಿಸುವುದಲ್ಲ, ಭಗವಂತನ ಕಡೆಗೆ ನಿಯೋಜಿಸುವಂಥದ್ದು. ಐಹಿಕ ಚಟುವಟಿಕೆಯನ್ನ ಭಗವಂತನ ಕಡೆಗೆ ನಿಯೋಜಿಸುವಂಥದ್ದು. ಆನುಕೂಲ್ಯಸ್ಯ, ಅದನ್ನ ಅನುಕೂಲ ರೀತಿಯಲ್ಲಿ ಕನ್ವರ್ಟ್ ಮಾಡಿ ಭಗವಂತನ ಸೇವೆ ಮಾಡಬೇಕು. ಮತ್ತು ಸುಖ ಎಂದು ಕರೆಯಲ್ಪಡುವ ಸುಖದ ಎಲ್ಲ ರೂಪಗಳನ್ನು ತ್ಯಾಗ ಮಾಡಬೇಕು. ಇದೇನು ಸುಖ ಎಂದು ಕರೆಯಲ್ಪಡುವ ಸುಖ? ಏನದು ಸುಖ ಎಂದು ಕರೆಯಲ್ಪಡುವ ಸುಖ ಅಂದ್ರೆ ಏನು? ಭೌತಿಕ ಸುಖ ಪ್ರಭುಜಿ. ಅಂದ್ರೆ ಏನದು? ಇಂದ್ರಿಯ ತೃಪ್ತಿಯ. ಅಂದ್ರೆ ಯಾವ ರೀತಿಯಲ್ಲಿ ಅರ್ಥ ಮಾಡಬಹುದು? ಕರೆಕ್ಟ್, ನೀವು ಪರ್ಫೆಕ್ಟ್ ಆಗಿ ಹೇಳಿದಿರಿ. ಭೌತಿಕ ಸುಖ. ಅದ್ಯಾಕೆ ಸುಖ ಎಂದು ಕರೆಯಲ್ಪಡುವ ಸುಖ ಅಂತ? ಯಾಕಂದ್ರೆ ಅದು ನಿಜವಾದ ಸುಖ ಅಲ್ಲ, ಅದು ಅಶಾಶ್ವತ. ಅಶಾಶ್ವತವಾದ ಸುಖದ ಹಿಂದೆ ನಾವು ಎಷ್ಟೋ ಜನ್ಮಗಳಿಂದ ಬಂದಿದ್ದೇವಲ್ಲ, ಯಾಕೆ ಹಾಗಿದ್ರೆ? ಅಶಾಶ್ವತ ಆದ್ರೆ ಯಾಕೆ ಅದರ ಹಿಂದೆ ಬೀಳ್ತಾ ಇದ್ದೇವು ನಾವು? ಹ್ಮ್
ಇಟ್ ಇಸ್ ದೇಹಕ್ಕೆ ಸಂಬಂಧಪಟ್ಟ. ಕೇಳಿತಾ ಪ್ರಭುಜಿ? ಇನ್ನೊಂದ್ಸಲ ಹೇಳಿ. ಎಸ್ ಮಾತಾಜಿ, ಪ್ರಿಯಾ, ಸಾರಿ, ಶೀಲಾ ಮಾತಾಜಿ, ಎಸ್ ಕರೆಕ್ಟ್. ಬಿಕಾಸ್ ಇಟ್ ಇಸ್ ಬಾಡಿಲಿ. ಹಾ, ಎಸ್, ಬಾಡಿಲಿ. ಓಕೆ. ಆತ್ಮಕ್ಕೆ ಸಂಬಂಧ ಅಲ್ಲ, ದೇಹಕ್ಕೆ ಹಾ, ಸಂಬಂಧ. ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ದೇಹಕ್ಕೆ ಸಂಬಂಧಪಟ್ಟದ್ದು. ರುಕ್ಮಿಣಿ ಮಾತಾಜಿ ಏನೋ ಹೇಳ್ತಾ ಇದ್ರಿ, ಹೇಳಿ. ಅದೇ ಪ್ರಭುಜಿ, ಅಂದ್ರೆ ಅದು ಶಾಶ್ವತ ಇರುವುದಿಲ್ಲ, ಶಾಶ್ವತವಾಗಿ ಆ ಸುಖ ಇರುವುದಿಲ್ಲ. ಅದು ಟೆಂಪರರಿ, ಆದ್ರಿಂದ ಅದನ್ನು ಕರೆಯಲ್ಪಡುವ ಅಂತ ಹೇಳಿದ್ದಾರೆ. ಅದು ಒಂದು ಸ್ವಲ್ಪ ದಿನಕ್ಕೆ ಅಷ್ಟೇ, ಆಮೇಲೆ ಅದು ಮುಗ್ದ ಮೇಲೆ ಇನ್ನೊಂದು ದುಃಖ ಬಂದೇ ಬರ್ತದಲ್ವಾ. ಸುಖ ಹಾ, ಅಂದ್ರೆ ಅದು ಪರ್ಮನೆಂಟ್ ಆಗಿ ಇರ್ಬೇಕು ಅಂತ. ಹಾ. ಸುಶೀಲ ಪ್ರಭುಪಾದ್ರೆ ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ? ಭೌತಿಕ ನಿಜ. ಭೌತಿಕ ಜಗತ್ತಿನಲ್ಲಿ ಸುಖ ಮತ್ತು ದುಃಖ ಎರಡು ದುಃಖವೇ. ಕೇಳಿದೀರಾ? ಭೌತಿಕ ಇಲ್ಲ ಪ್ರಭುಜಿ. ಜಗತ್ತಿನಲ್ಲಿ ನಾವು ಯಾವುದನ್ನ ಸುಖ ಅಂತ ಹೇಳ್ತೇವೆ, ಯಾವುದನ್ನು ದುಃಖ ಅಂತ ಹೇಳ್ತೇವೆ, ಅದು ಎರಡು ದುಃಖವೇ. ತುಂಬಾ ಇಂಪಾರ್ಟೆಂಟ್ ಅದು. ಎರಡು ದುಃಖವೇ. ಯಾಕೆ ಯಾಕೆ ಎರಡು ದುಃಖ? ಭಗವಂತನ ಕನೆಕ್ಷನ್ ಇಲ್ಲದ ಕಾರಣ. ಈಗ ಭೌತಿಕ ಸುಖ ಈಗ ನಮಗೆ ಸಿಗ್ತಾ ಇಲ್ವಾ? ನಿಜವಾಗಿ ನೋಡಿದ್ರೆ ಪ್ರಸಾದ ಸೇವನೆ ಮಾಡುವಾಗ ಆಧ್ಯಾತ್ಮಿಕತೆಯ ಜೊತೆಗೆ ಭೌತಿಕ ಸುಖ ಕೂಡ ಸಿಗ್ತಾ ಇಲ್ವಾ? ಅದನ್ನ ನಾವು ಟರ್ಮ್ ಮಾಡಬೇಕೋ ಬೇಡೋ ಅದು ವಿಚಾರ ಬೇರೆ. ಅದು ಭೌತಿಕ ಸುಖ ಅಲ್ಲ ಅಂತಲೇ ಇಟ್ಕೊಳ್ಬಹುದು, ಬಟ್ ಸಿಗ್ತಾ ಇಲ್ವಾ? ಭೌತಿಕ ವಸ್ತುವನ್ನ ಉಪಯೋಗ ಆಗ್ತಾ ಇರುವಾಗ ಭೌತಿಕ ಸುಖ ತಾನೇ ಸಿಗ್ತಾ ಇರುವಂತದ್ದು, ಪ್ರಸಾದ ಸೇವೆ ಮಾಡ್ತಾ ಇರುವಾಗ. ಅಂದ್ರೆ ಭಗವಂತನ ಕೈವಾಡ ಇರುವಾಗ ಈ ಭೌತಿಕ ಕೂಡ ಆಧ್ಯಾತ್ಮಿಕ ಆಗ್ತದೆ ಅಂತ ಹೇಳುದು ಅರ್ಥ. ಅದನ್ನ ನಾವು ಭೌತಿಕ ಅಂತ ಕರೀಲಿಕ್ಕೆ ಆಗುದಿಲ್ಲ. ಈಗ ಶ್ರೀಲ ಪ್ರಭುಪಾದರ ಶರೀರ ನಮಗೆ ನೋಡುವಾಗ ಭೌತಿಕ, ಆದರೆ ಅದು ಆಧ್ಯಾತ್ಮಿಕವಾದ ಟಚ್ ಇರುವ ಕಾರಣ ಅದು ಭೌತಿಕ ಅಲ್ವೇ ಅಲ್ಲ, ಅದು ಆಧ್ಯಾತ್ಮಿಕ. ವೈಷ್ಣವರ ಶರೀರ, ಅದರಲ್ಲಿ ಸ್ಪೆಸಿಫಿಕಲ್ ಆಗಿ ಉತ್ತಮ ಭಕ್ತರ, ಶ್ರೇಷ್ಠ ಭಕ್ತರ ಶರೀರ ಆಧ್ಯಾತ್ಮಿಕ. ಅದು ನೋಡ್ಲಿಕ್ಕೆ ಯಾರಾದ್ರೂ ಹೇಳಿ, ಯಾರಾದ್ರೂ ನಂಬಲಿಕ್ಕೆ ಸಾಧ್ಯ ಇದು? ಅದೇನು ನಾರ್ಮಲ್ ಬಾಡಿ. ಆಮೇಲೆ ಅದು ಅದು ಅವರ ಆತ್ಮ ಅದರಿಂದ ಹೊರಗೆ ಹೋಗುವಾಗ ಅದು ಪುನಃ ನಮ್ಮ ಹಾಗೆ ಆಗ್ತಾ ಉಂಟು. ಅದು ಹೇಗೆ ಆಧ್ಯಾತ್ಮಿಕ? ಪ್ರಶ್ನೆ ಅಲ್ವಾ? ಇದೇ ಉತ್ತರ, ಇದೇ ಉತ್ತರ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ತುಂಬಾ ಇಂಪಾರ್ಟೆಂಟ್ ಅರ್ಥ ಮಾಡಿಕೊಂಡ ವಿಚಾರ ಇದು. ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಕನ್ಫ್ಯೂಷನ್ ಶುರು ಆಗ್ತದೆ. ಈಗ ಭಕ್ತಿ ಮಾಡ್ತಾ ಇರ್ತೇವೆ, ಈಗ ಭೋಗ ಅರ್ಪಿಸಿ ಆಯ್ತು, ಭಗವಂತನಿಗೆ ಭೋಗ ಅರ್ಪಿಸಿ ಆಯ್ತು, ಅದು ಕೃಷ್ಣ ತಿಂದು ನಮಗೆ ವಾಪಸ್ ಕೊಟ್ಟ. ಇದೆಲ್ಲ ಕಾಣ್ತಾ ಉಂಟಾ? ಎಲ್ಲಿ ಕಾಣ್ತವೇ ಇಲ್ಲ. ಇದು ಸ್ವಲ್ಪ ಸಹ ಕಾಣ್ತಾ ಇಲ್ಲ. ಯಾರಿಗಾದ್ರೂ ಕಾಣ್ತಾ ಉಂಟಾ? ಯಾಕೆ ಕಾಣುದಿಲ್ಲ ಅದು ಅಷ್ಟು ಬೇಗನೆ? ಯಾಕಂದ್ರೆ ನಾವು ಶುದ್ಧರಾಗ್ಲಿಲ್ಲ. ಅದು ಕಾಣದೇ ಇರಲಿ, ಆ ಪ್ರಸಾದ ಸೇವನೆ ಮಾಡಿದ ಮೇಲೆ ಆಗುವ ಬದಲಾವಣೆ ನಮಗೆಲ್ಲ ಕಾಣ್ತಾ ಉಂಟು. ಬದಲಾವಣೆ ಖಂಡಿತ ನಮಗೆ ಕಾಣ್ತಾ ಉಂಟು. ಹಿಂದೆ ಯಾರೋ ಒಬ್ರು ಮಾತಾಜಿಯವರು ಹೇಳಿದ್ರಾಯ್ತು, ಅವರ ಮನೆಯಲ್ಲಿ ಹೀಗೆ ದೇವರ ದೇವಸ್ಥಾನದ ತೀರ್ಥವನ್ನು ತಂದು ಮಿಕ್ಸ್ ಮಾಡ್ತಿದ್ರು, ಹಾಗೆ ಹೀಗೆ ಮಾಡಿ ಈಗ ಎಲ್ಲರೂ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಸಪೋರ್ಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಏನೇ ಇರಲಿ, ಈ ರೀತಿ ನಮಗೆ ಪ್ರಾಕ್ಟಿಕಲ್ ಆಗಿ ನಮ್ಮ ಕ್ಲಾಸಲ್ಲೇ ಈ ರೀತಿಯ ಚರ್ಚೆ ನಡೀತಾ ಇರುವಾಗ ನಮಗೆ ಅರ್ಥ ಆಗ್ತದೆ ಅದರ ರಿಸಲ್ಟ್ ಹೇಗೆ ಅಂತ ಹೇಳಿ. ರಿಸಲ್ಟ್ ಖಂಡಿತವಾಗಿ ಕಾಣ್ತಾ ಉಂಟು. ಇಲ್ಲಿ ಸುಖ ಎಂದು ಕರೆಯಲ್ಪಡುವ ಸುಖ ಅಂತ ಹೇಳಿದ್ರೆ ಭಗವಂತನ ಟಚ್ಚೇ ಇಲ್ಲದಂತ ಸುಖ. ಅಂದ್ರೆ ನನಗೆ ನನ್ನ ಸುಖ ಅಂತ ಹೇಳಿ, ನನ್ನ ಸುಖ ಅಂತ ಹೇಳುವಂಥದ್ದು. ಬರೀ ಆತ್ಮ ಸುಖ ಕೂಡ ಇದರಲ್ಲೇ ಬರುತ್ತದೆ. ಆತ್ಮ ಸುಖ ಕೂಡ ಇದರಲ್ಲೇ ಬರುತ್ತದೆ. ಆತ್ಮ ಸುಖ ಅಂತ ಹೇಳಿದ್ರೆ ಏನು? ಆತ್ಮ ಸುಖ ಅಂದ್ರೆ ಜ್ಞಾನ ಮಾರ್ಗ. ಆತ್ಮದವರೆಗೆ ಹೋಗಿ ನಾನೇ ಎಲ್ಲ ಸರ್ವಸ್ವ ಅಂತ ಹೇಳುವಂಥದ್ದು, ನಾನೇ ಎಲ್ಲ ಸರ್ವಸ್ವ ಅಂತ ಹೇಳುವ ಆತ್ಮ ಸುಖ ಕೂಡ ಇದರಲ್ಲೇ ಬರುತ್ತದೆ. ಆದ ಕಾರಣ ಆತ್ಮದ ಕಡೆ, ಆತ್ಮ ನಮಗೆ ನಾನು ಆತ್ಮ ಅಂತ ಗೊತ್ತಾದ ಮೇಲೆ ಕೂಡ ಇದರಿಂದ ಕೆಳಗೆ ಇದರ ಲೆವೆಲ್ಗೆ ತಲುಪಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಸುಖ ಎಂದು ಕರೆಯಲ್ಪಡುವ ಸುಖ ಎಷ್ಟು ಡೆನ್ಸ್ ಆಗಿ ಡೀಪ್ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆದ ಕಾರಣ ಈ ಮಾರ್ಗ, ಇದರಿಂದ ಹೊರಗೆ ಬರಲಿಕ್ಕೆ ಶರಣಾಗತಿ ಒಂದೇ, ಶರಣಾಗತಿ ಒಂದೇ. ಅದಕ್ಕೆ ಬೇರೆ ಯಾವ ಯೋಗ ಮಾರ್ಗದಿಂದಲೂ ಸಾಧ್ಯ ಇಲ್ಲ, ಭಕ್ತಿ ಯೋಗ ಮಾರ್ಗದಿಂದ ಸಾಧ್ಯ. ಯಾಕಂತ ಹೇಳಿದ್ರೆ ಆ ಶರಣಾಗತಿಯಿಂದ ಮಾತ್ರ ಇದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಶರಣಾಗತಿ ಅಂದ್ರೆ ಗೋಪಿ ಭರ್ತೃ ಪದಕಮಲಯೋರ್ ದಾಸ ದಾಸಾನುದಾಸ. ಚೆನ್ನಾಗಿ ಕೇಳ್ತಾ ಇದ್ದೀರಿ ಅಂತ ಅರ್ಥ ಮಾಡ್ಕೊಳ್ತಿದ್ದೀನಿ ನಾನು. ಯಾಕಂದ್ರೆ ಈ ವಿಚಾರ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಜೀವನದಲ್ಲಿ ಎಷ್ಟೋ ಬೆಳಿಗ್ಗಿಂದ ರಾತ್ರಿವರೆಗೆ ಕೆಲಸ ಮಾಡ್ತೇವೆ, ಕೆಲವರು ಭಕ್ತಿ ಮಾಡ್ತೇವೆ. ಆದ್ರೆ ನಿಜವಾಗಿ ಆ
ಭಕ್ತಿಯ ಒಂದು ಮನೋಭಾವ ನಾವು ಡೆವಲಪ್ ಮಾಡ್ತಾ ಇದ್ದೇವೆ ಅಂತ ಹೇಳುದು ಪ್ರಶ್ನೆ. ನಮ್ಗೆ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂತ ನಾವೆಲ್ಲ ಹೇಳ್ತಾ ಇದ್ದೇವೆ. ಯಾಕೆ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂದ್ರೆ ಇದೇ ಇಲ್ಲ, ಎಪ್ರಿಶಿಯೇಟಿಂಗ್ ಕ್ವಾಲಿಟಿ ಇಲ್ಲ. ನನಗೆ ಸಿಕ್ಕಿದ್ದನ್ನ ಕೃಷ್ಣ ಇಷ್ಟು ಕೊಟ್ಟಿದ್ದಾನೆ ಅಂತ ಹೇಳೋ ಎಪ್ರಿಶಿಯೇಟ್ ಮಾಡಿ ಇನ್ನೂ ಜಾಸ್ತಿ ಸರೆಂಡರ್ ಆಗುವ ಕ್ವಾಲಿಟಿ ಇಲ್ಲ. ಇನ್ನೂ ನನಗೆ ಸಿಗ್ಲಿಲ್ಲ, ಅಯ್ಯೋ ಭಕ್ತಿಯೇ ಆಗ್ತಾ ಇಲ್ಲ ಅಂತ ಹೇಳುವ ಕೊರಗು ಒಳ್ಳೆ ವಿಚಾರ. ಆದ್ರೆ ಸಿಕ್ಕಿದ್ದನ್ನ ನೆನಪು ಮಾಡಿಕೊಂಡು ಇನ್ನು ಮುಂದುವರಿಬೇಕು ಅಂತ ಹೇಳುವ ವಿಚಾರ, ಅದು ತುಂಬಾ ಇಂಪಾರ್ಟೆಂಟ್. ನಮಗೆಲ್ಲ ಎಷ್ಟು ಭಾಗ್ಯ ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರ ಮುಖೇನ ನಮಗೆ, ಅದೇ ರೀತಿ ಈಗ ನಮಗೆ ಬಂದಿರುವಂತಹ ಎಲ್ಲ ಆಚಾರ್ಯರು ಗುರು ವೃಂದದ ಮುಖೇನ ನಮಗೆ ಈ ವಿಚಾರ ಎಲ್ಲ ಬರ್ತಾ ಇದೆ. ನಾವು ಭಾಗ್ಯವಂತರು, ನಮಗೆ ಈ ಭಾಗ್ಯ ಸಿಕ್ಕಿದೆ. ಹಾಗೆ ಅಂತೇಳಿ ನಾವು ಪರ್ಫೆಕ್ಟೆಡ್ ಅಲ್ಲ. ಎರಡು ಕೂಡ, ಇದು ಕಾಯಿನಿನ ಎರಡು ಕೂಡ ನಾವು ಆಕ್ಸೆಪ್ಟ್ ಮಾಡಬೇಕು. ನನಗೆ ಒಂದೇ ಸೈಡ್ ಕಾಯಿನ್ ಸಾಕು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಎರಡು ಸೈಡ್ ಕಾಯಿನ್ ಇದ್ರೆ ಮಾತ್ರ ಅದಕ್ಕೆ ಬೆಲೆ. ಒಂದೇ ಸೈಡ್ ಕಾಯಿನ್ ಮಾತ್ರ, ಇನ್ನೊಂದು ಸೈಡ್ ಕಾಯಿನ್, ಒಂದು ಸೈಡ್ ಕಾಯಿನ್ ಅಲ್ಲಿ ಇರುವ 50 ರೂಪಾಯಿ ಅಂತ ಇದೆ, ಇನ್ನೊಂದು ಸೈಡ್ ಅಲ್ಲಿ ಭಾರತದ್ದು ಇದೆ, ಎಂಬ್ಲೆಮ್ ಇದೆ. ಆ 50 ಅಂತ ಹೇಳಿದನ್ನ ಅಳಿಸಿ ಹಾಕೋಣ, ಅದಕ್ಕೆ ಏನಾದ್ರೂ ಬೆಲೆ ಇದೆಯಾ? ಇಲ್ಲ. ಆಮೇಲೆ ಹಿಂದಿನದ್ದು ಭಾರತದ್ದು ಎಂಬ್ಲೆಮ್ ಅನ್ನು ಅಳಿಸಿ ಹಾಕಿದ್ರು ಯಾರು ತಗೊಳ್ಳಲ್ಲ. ಅದು ಕಾಣ್ಲಿಕ್ಕೆ 50 ರೂಪಾಯಿ ಅಂದ್ರೆ ಅದು ಪರ್ಫೆಕ್ಟ್ ಆದ್ರೂ ಕೂಡ ತಗೊಳ್ಳಲ್ಲ. ಇದನ್ನು ಹೋಗಿ ಬ್ಯಾಂಕಿಗೆ ತಗೊಂಡೋಗಿ ಎಕ್ಸ್ಚೇಂಜ್ ಮಾಡಿ ತನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಬೆಲೆ ಅಷ್ಟೇ. ಅಲ್ಲಿ ಬ್ಯಾಂಕ್ ಅಲ್ಲಿ ಕೂಡ 100 ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ಎರಡು ಸಹ ತುಂಬಾ ಇಂಪಾರ್ಟೆಂಟ್. ಈ ವಿಚಾರಗಳು ತುಂಬಾ ಇಂಪಾರ್ಟೆಂಟ್. ಮುಂದೆ ಹೋಗ್ತಾ ಇದ್ದೇನೆ. ಏನಾದ್ರೂ ಪ್ರಶ್ನೆ ಇದೆ ಇಲ್ಲಿ ತನಕ? ಏನಾದ್ರೂ ಕನ್ಫ್ಯೂಷನ್ ಆಗಿದೆಯಾ? ಇದ್ದದನ್ನು ಕನ್ಫ್ಯೂಷನ್ ಮಾಡಿ ಇಟ್ಟಿದ್ದೀನ? ಇಲ್ಲ ಸರ್. ಓಕೆ. ನಿಜವಾದ ಸುಖ ಯಾವುದಾಗಿದ್ರೆ? ಆತ್ಮ ಸುಖವಾ? ಬ್ರಹ್ಮನ್ ರಿಯಲೈಸೇಷನ್, ಪರಮಾತ್ಮ ರಿಯಲೈಸೇಷನ್, ಸ್ವರ್ಗಲೋಕಕ್ಕೆ ಹೋಗುವಂಥದ್ದ? ಯಾವುದು ನಿಜವಾದ ಸುಖ? ಇಷ್ಟು ಹೇಳಿದ್ರಲ್ಲಿ ಆಪ್ಷನ್: ಬ್ರಹ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಆಮೇಲೆ ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಅದು ತುಂಬಾ ವಿಚಾರಗಳನ್ನ ಅರ್ಥ ಮಾಡಿ. ನಾನು ಆತ್ಮ ಅಂತ ತಿಳಿಯುವುದು ಸುಖವ? ಸಂಪೂರ್ಣ ಸುಖವ? ಇಲ್ಲ. ಆದ್ರೆ ಇಲ್ಲಿ ಮಾತಾಡ್ತಾ ಇರುವ ಸುಖ ಯಾವುದು? ಪರಮಾತ್ಮ ಭೌತಿಕವಾದ ಸುಖ, ಭಗವಂತನ ಕನೆಕ್ಷನ್ನೇ ಇಲ್ಲದೆ ಇರುವಂತ ಸುಖ. ಅಲ್ಲಿ ಭಗವಂತನ ಕನೆಕ್ಷನ್ನೇ ಇಲ್ಲ. ಅಲ್ಲಿ ಅಂದ್ರೆ ಕನೆಕ್ಷನ್ ಇದೆ, ಅದನ್ನು ಇಗ್ನೋರ್ ಮಾಡಿ ನನ್ನದೇ ಸುಖವನ್ನ ಪಡ್ಕೊಳ್ಳುವಂತ ವಿಚಾರ. ಇದನ್ನು ಸಂಪೂರ್ಣ ತ್ಯಾಗ ಮಾಡಬೇಕು. ಅಂದ್ರೆ ಭಕ್ತಿಯಲ್ಲಿ ಅದಕ್ಕೆ ಯಾವುದು ಏನ್ ಹೇಳ್ಬೇಕು, ಅದಕ್ಕೆ ಭಕ್ತಿಯಲ್ಲಿ ಅದಕ್ಕೆ ಹೇಗೆ ಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಈಗ ನಾವು ಒಳ್ಳೆ ಅಂಗಿ ಪರ್ಚೇಸ್ ಮಾಡಿ ತಗೊಂಡ್ಬಂದಿದ್ದೇವೆ. ಒಳ್ಳೆ ಅಂಗಿ, ಕೆಲಸಕ್ಕೆ ಹೋಗ್ಲಿಕ್ಕೆ ಆ ಟೀ ಶರ್ಟ್ ತಗೊಂಡ್ಬಂದಿದ್ದೇವೆ. ಅದು ಆಧ್ಯಾತ್ಮಿಕವಾ? ಇಲ್ಲ, ಅದು ಖಂಡಿತವಾಗಿ ಆಧ್ಯಾತ್ಮಿಕ ವಸ್ತು ಅಲ್ಲ. ಆದರೆ ಆ ತಂದ ವಸ್ತುವನ್ನ ಗುರುಗಳ ಮುಖೇನ, ಪ್ರಭುಪಾದರ ಮುಖೇನ ಭಗವಂತನ ತರಕ ಅರ್ಪಿಸಿದ್ರೆ, ಆಮೇಲೆ ಅದನ್ನು ತೊಟ್ಕೊಂಡ್ರೆ ಆ ವಸ್ತು ಆಧ್ಯಾತ್ಮಿಕಕ್ಕೆ ಪ್ರಯೋಜನಕ್ಕೆ ಬಂತು, ಆಧ್ಯಾತ್ಮಿಕ ವಿಚಾರದಲ್ಲಿ ಉಪಯೋಗಕ್ಕೆ ಬಂತು. ಆ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಜೀವನದ ಒಂದೊಂದು ಚಟುವಟಿಕೆಯನ್ನ ಈ ರೀತಿ ಮಾಡಿದರೆ ಆಗ ಅದು ಆ ಸುಖವನ್ನ ಆಧ್ಯಾತ್ಮಿಕ ಸುಖ ಅಂತ ಹೇಳುವಂಥದ್ದು. ಇಲ್ಲಿ ಇದ್ದುಕೊಂಡೆ ನಮಗೆ ಮುಕ್ತಿ ಸಿಕ್ಕಿದ ಮೇಲೆ ಅಲ್ಲ, ಇಲ್ಲಿ ಇದ್ದುಕೊಂಡೆ ನಾವೆಲ್ಲರೂ ಈ ಸುಖವನ್ನ ಪಡಿಬಹುದು ಅಂತ ಹೇಳುದು. ಅದಕ್ಕೂ ಭಕ್ತಿ ಅಂತ ಹೇಳಿದ್ರು ಪರಮೋನ್ನತ. ಇದು ನೋಡ್ಲಿಕ್ಕೆ ಇದೇನು ಸುಮ್ಮನೆ ಪೂಜೆ ಮಾಡುದು? ಇಲ್ಲ, ಸುಮ್ಮನೆ ಪೂಜೆ ಮಾಡುದಲ್ಲ. ಇದು ನಿಜವಾದ ವಿಚಾರ. ಯಾಕೆ ನಿಜವಾದ ವಿಚಾರ ಅಂತ ಹೇಳಿದ್ರೆ, ಭಗವಂತ ನಮಗೆ ಆ ಬುದ್ಧಿ ಕೊಟ್ಟು ನಮಗೆ ಆ ರೀತಿ ಮಾಡುವ ಹಾಗೆ ಮಾಡುದು ವೈಷ್ಣವರ ಮುಖೇನ. ಅದು ಭಾವ ಅಂತ ಹೇಳ್ತಾರೆ. ಸರಿ, ಭಾವವೇ. ಆ ಬುದ್ಧಿ ಅಂತ ಹೇಳಿದ್ರೆ ಭಾವ. ಇಲ್ಲದ್ರೆ ಬುದ್ಧಿ ಅಂತ ಹೇಳಿದ್ರೆ ಭಾವವಲ್ಲ. ಬುದ್ಧಿ ಅಂದ್ರೆ ಅಹಂಕಾರ. ಭಾವ ಇಲ್ಲದ ಬುದ್ಧಿ ಅಹಂಕಾರ ಆಗ್ಬಿಡ್ತದೆ. ನಾನು ಅಂತ ಹೇಳೋದು ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ರೆ ಯಾವಾಗ ಭಾವ ಇರ್ತದೆ ಆಗ ಕೃಷ್ಣನಿಗೆ ಶರಣಾಗಿ ಎಲ್ಲವೂ ನೀನೇ ಕೃಷ್ಣ, ನನ್ನದೇನೂ ಇಲ್ಲ ಇಲ್ಲಿ ಅಂತ ಹೇಳುವಂತಹ ಮನಸ್ಥಿತಿಗೆ ಬರುವುದೇ ಭಕ್ತಿ. ಮುಂದೆ ಹೋಗ್ತಾ ಇದ್ದೇನೆ. ಉತ್ಕಾಂಕ್ಷೆ ಇರುವ
ಆಧ್ಯಾತ್ಮಿಕವಾದಿಯು ವಿಫಲನಾದರೆ 2 ರೀತಿಗಳಲ್ಲೂ ಸೋಲುತ್ತಾನೆ ಎನ್ನುವುದು ಸ್ಪಷ್ಟ. ಆಚೆ ಭೌತಿಕವಾಗಿ ಇಲ್ಲ, ಈಚೆ ಆಧ್ಯಾತ್ಮಿಕವಾಗಿಯೂ ಇಲ್ಲ. ಇದನ್ನೇ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಆತನಿಗೆ ಐಹಿಕ ಸುಖದ ಸವಿಯೂ ಇಲ್ಲ, ಆಧ್ಯಾತ್ಮಿಕ ಯಶಸ್ಸಿನ ಸವಿಯೂ ಇಲ್ಲ. ಆತನಿಗೆ ಒಂದು ಸ್ಥಾನವೇ ಇಲ್ಲ. ಆತನಿಗೆ ಒಂದು ಸ್ಥಾನವೇ ಇಲ್ಲ. ಎಕ್ಸಿಸ್ಟೆನ್ಸೇ ಇಲ್ಲ. ಆತನು ತುಂಡಾದ ಮೋಡದಂತೆ. ಒಮ್ಮೊಮ್ಮೆ ಆಕಾಶದಲ್ಲಿ ಒಂದು ಮೋಡವು ಒಂದು ಸಣ್ಣ ಮೋಡವನ್ನು ಬಿಟ್ಟು ದೊಡ್ಡ ಮೋಡವನ್ನು ಸೇರಿಕೊಳ್ಳುತ್ತದೆ. ಆದರೆ ಅದು ದೊಡ್ಡ ಮೋಡವನ್ನು ಸೇರಲಾರದೆ ಹೋದರೆ ಗಾಳಿಯು ಅದನ್ನು ಹೊಡೆದುಕೊಂಡು ಹೋಗುತ್ತದೆ ಮತ್ತು ಅದು ವಿಶಾಲವಾದ ಆಕಾಶದಲ್ಲಿ ಅಸ್ತಿತ್ವವೇ ಇಲ್ಲದಂತೆ ಆಗುತ್ತದೆ. ಬ್ರಹ್ಮಣ ಪಥಿ ಎನ್ನುವುದರ ಅರ್ಥ ಇದು. ಅಂದ್ರೆ ಬ್ರಹ್ಮಣದ ಪತಿ ಆ ದಾರಿಯಲ್ಲಿ ಹೋಗುವಾಗ ಭ್ರಷ್ಟನಾಗುವ ಪಥ. ಭ್ರಷ್ಟನಾದ್ರೆ ಏನು ಅಂತ ಹೇಳಿ, ಅದಕ್ಕೋಸ್ಕರ ಭಗವಂತನು ಬ್ರಹ್ಮನಾಗಿ, ಪರಮಾತ್ಮನಾಗಿ ಮತ್ತು ಭಗವಾನಾಗಿ ಪ್ರಕಟನಾಗುತ್ತಾನೆ. ಮನುಷ್ಯನು ತನ್ನದು ಆಧ್ಯಾತ್ಮಿಕ ಸತ್ವ, ತಾನು ಭಗವಂತನ ವಿಭಿನ್ನಾಂಶ ಎಂಬ ದಿವ್ಯ ಜ್ಞಾನವನ್ನು ತಂದುಕೊಳ್ಳಬೇಕು. ಶ್ರೀಕೃಷ್ಣನು ಅತ್ಯುನ್ನತ ಪರಮ ಸತ್ಯದ ಸಂಪೂರ್ಣ ಅಭಿವ್ಯಕ್ತಿ. ಆದುದರಿಂದ ಪರಮ ಪುರುಷನಿಗೆ ಶರಣಾಗತನಾದವನು ಯಶಸ್ವಿಯಾದ ಯೋಗಿ. ಈಗ ತಾನೇ ಚರ್ಚೆ ಮಾಡಿದ್ದೇವೆ. ಬ್ರಹ್ಮನ್ ಮತ್ತು ಪರಮಾತ್ಮ ಸಾಕ್ಷಾತ್ಕಾರದಿಂದ ಬದುಕಿನ ಈ ಗುರಿಯನ್ನು ತಲುಪಲು ಅಧಿಕ ಸಂಖ್ಯೆಯ ಜನ್ಮಗಳನ್ನು ಎತ್ತಬೇಕಾಗುತ್ತದೆ. ಭಕ್ತಿಯಲ್ಲಿ ಕೂಡ್ಲೆ. ಆದರೆ ಜ್ಞಾನಯೋಗ ಮತ್ತು ಅಷ್ಟಾಂಗ ಯೋಗದ ಮುಖೇನ ಭಗವಂತನ ಕಡೆಗೆ ತಲುಪುವುದು ಅಂತಂದ್ರೆ ಜನ್ಮ ತಗೊಳ್ಬೇಕಾಗ್ತದೆ. ಅಂದ್ರೆ ಅಷ್ಟೆಲ್ಲ ಮಾಡಿ ಭಕ್ತಿಗೆ ಬರದೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಆದ ಕಾರಣ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಆ ನಿಜವಾದ ಜ್ಞಾನ ಅಂತ ಹೇಳಿದ್ರೆ ಭಾವ ಭಕ್ತಿ. ಆದುದರಿಂದ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಅತ್ಯುನ್ನತ ಮಾರ್ಗವೆಂದರೆ ನೇರ ಮಾರ್ಗವಾದ ಭಕ್ತಿಯೋಗ ಅಥವಾ ಕೃಷ್ಣ ಪ್ರಜ್ಞೆ. ನೇರವಾದಿದ್ದು, ಡೈರೆಕ್ಟ್ ಪ್ರೊಸೆಸ್, ಇಂಡೈರೆಕ್ಟೇ ಅಲ್ಲ. ನೇರ ಕೃಷ್ಣನ ಹೆಸರು, ನೇರ ಕೃಷ್ಣನ ಬಗ್ಗೆ ಮಾತಾಡುದು. ನೋಡಿ, ಈಗ ಶಿಲ ಪ್ರಭುಪಾದರು ನಮಗೆಲ್ಲ ಗೊತ್ತು. ಅವರು ಈ ಆಂದೋಲನವನ್ನ ಮಾಡುವಾಗ ಅಲ್ಲಿ ಹೋದ್ರು. ಎಲ್ಲಿಗೆ? ಅಮೆರಿಕಕ್ಕೆ ಹೋದ್ರು. ಅಮೆರಿಕಕ್ಕೆ ಹೋಗಿ ಅವರು ಅಮೆರಿಕದಲ್ಲಿ ಯಾರಿಗಾದ್ರೂ ಕೃಷ್ಣ ಅಂತ ಹೇಳಿದ್ರೆ ಗೊತ್ತಾ? ಅಲ್ಲಿರುವವರು ಯಾರು? ಅಮೆರಿಕದಲ್ಲಿ ಇರುವವರು ಯಾರು? ಕ್ರಿಶ್ಚಿಯನ್ಸ್. ಮೆಜಾರಿಟಿ ಕ್ರಿಶ್ಚಿಯನ್ಸ್. ಅವರಿಗೆ ಕೃಷ್ಣ ಅಂತ ಹೇಳಿದ್ರೆ ಯಾರು ಅಂತ ಗೊತ್ತಾ? ಅವರಿಗೆ ಸನಾತನ ಧರ್ಮ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾ? ಅಲ್ಲಿ ಏನು ಹೆಸರು ಚೇಂಜ್ ಮಾಡಬಹುದಿತ್ತಲ್ಲ ಅವರಿಗೆ. ಏನೋ ಇಂಗ್ಲಿಷ್ ಅಲ್ಲಿ ಏನೋ ಬೇರೆ ಇಡ್ಬೋದಾಗಿತ್ತು. ಆದ್ರೆ ಕೃಷ್ಣ ಅಂತ ಹೇಳುವ ಪದವನ್ನು ಬಿಡ್ಲೇ ಇಲ್ಲ. ಗಾಡ್ ಕಾನ್ಶಿಯಸ್ನೆಸ್ ಅಂತ ಇಡ್ಲಿಕ್ಕೆ ಸಜೆಷನ್ ಸಿಕ್ಕಿತ್ತು ಅವರಿಗೆ, ಶಿಲ ಪ್ರಭುಪಾದರಿಗೆ. ಇಲ್ಲ, ಬದಲಾವಣೆ ಸಾಧ್ಯ ಇಲ್ಲ. ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣನೇ, ಬೇರೆ ಯಾವುದು ಸಾಧ್ಯ ಇಲ್ಲ ಕೃಷ್ಣನ ಬದಲಾಗಿ. ಯಾಕಂತ ಹೇಳಿದ್ರೆ ಗಾಡ್ ಅಂತ ಹೇಳಿದ್ರೆ ಯಾರನ್ನು ಕರೀತಾ ಇದೆ? ದೇವರೇಗಲ್ಲ ಅಲ್ವಾ? ಕೃಷ್ಣ ಅಂತ ಹೇಳಿದ್ರೆ ನೇರ ಕೃಷ್ಣನನ್ನ ಕರೆದು ನಾವು ಮಾಡುವಂಥದ್ದಕ್ಕೆ ನೇರ ಭಕ್ತಿಯೋಗ, ನೇರವಾದ ಭಕ್ತಿಯೋಗ ಅಂತ ಹೇಳುವಂಥದ್ದು. ಇಂಡೈರೆಕ್ಟ್ ಪ್ರೊಸೆಸ್ಸೇ ಅಲ್ಲ, ನೇರವಾಗಿ ಗೋಲೋಕ ವೃಂದಾವನದಲ್ಲಿ ಸದಾ ನೆಲೆಸಿರುವಂತಹ ಭಗವಂತನ ನೇರ ಸಂಬೋಧನೆ ಮಾಡುವಂಥದ್ದನ್ನ ಕೃಷ್ಣ ಅಂತ ಹೇಳಿ ಕರೆಯುವಂಥದ್ದು ಕೃಷ್ಣನಾಮ. ಆದ ಕಾರಣ ನಮ್ಗೆ ಅರ್ಥ ಆಗ್ತದೆ, ನಮ್ಮ ಆಚಾರ್ಯರು ಯಾರು ಕೂಡ ಈ ಹೆಸರನ್ನ ಒಂದಿಂಚು ಅಂಚು ಆಚೆ ಈಚೆ ಮಾಡದೆ ನಮ್ಮಲ್ಲಿ ತನಕ ತಲುಪುವ ಹಾಗೆ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಗ್ರೇಟ್ ಅವರೆಲ್ಲ. ಆದ ಕಾರಣ ನಾವೆಲ್ಲ ಇದರಲ್ಲಿ ಭಾಗಿಯಾಗಬೇಕು. ಭಾಗಿಯಾಗಿ ಹೇಗೆ ನಮಗೆ ಸಿಕ್ಕಿದೆ ಅದೇ ರೀತಿಯಲ್ಲಿ ಇನ್ನೊಬ್ಬರಿಗೆ ಕೂಡ ಕೊಡುವಂತಹ ಒಂದು ವಿಚಾರ ನಮ್ಮ ಮನಸ್ಸಲ್ಲಿ ಇರಬೇಕು. ಎಷ್ಟಾಗ್ತದೋ ಅಷ್ಟು, ಫೋರ್ಸ್ಫುಲ್ ಅಲ್ಲ, ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲಿ ಇರುವವರಿಗೆ ಹೇಳುವಂಥದ್ದು ಈ ರೀತಿ. ಹಾಗೆಂತ ಹೇಳಿ ಒಂದೇ ದಿನದಲ್ಲಿ ಎಲ್ಲ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶ್ಲೋಕ 39. ಇನ್ನು ಸಂಶಯ ಕಮ್ಮಿ ಆಗ್ಲಿಲ್ಲ. ಏನ್ ಕೇಳ್ತಿದ್ದಾರೆ ನೋಡೋಣ ಈ ಸಂಶಯದಲ್ಲಿ. ಏತನ್ಮೇ ಸಂಶಯಂ ಕೃಷ್ಣ ಚೇತ್ತುಮರ್ಹಸ್ಯ ಶೇಷತಃ ಅಂದ್ರೆ ಕಮ್ಮಿ, 0. ತ್ವದನ್ಯಃ ಸಂಶಯಸ್ಯಾಸ್ಯ ಚೇತ್ತಾನ ಉಪಪದ್ಯತೆ. ಅನುವಾದ: ಕೃಷ್ಣನೇ, ಇದು ನನ್ನ ಸಂದೇಹ. ಯಾವುದು ಸಂದೇಹ? ಯಾರಾದ್ರೂ ಹೇಳ್ತೀರಾ? 2 ಪ್ರಶ್ನೆ ಹಾಕಿದ್ದಾರೆ. ಈಗ ಯಾವುದು ಸಂದೇಹ? ಈಗ 2 ಪ್ರಶ್ನೆ ಕೇಳಿದ್ದಾರೆ 2 ಶ್ಲೋಕದಲ್ಲಿ. 2 ಶ್ಲೋಕದ 2 ಪ್ರಶ್ನೆ ಯಾರಾದ್ರೂ ಹೇಳ್ತೀರಾ? ಮೊದಲನೇ ಪ್ರಶ್ನೆ ಏನು? ಮೊದಲನೇ ಸಂದೇಹ ಅಥವಾ ಪ್ರಶ್ನೆ? ಐಹಿಕ ಬದುಕಿನಲ್ಲೂ ಇದಿಲ್ಲ, ಆಧ್ಯಾತ್ಮಿಕ ಬದುಕಿನಲ್ಲೂ ಇದಿಲ್ಲ. ಅದು ಎರಡನೇದು. ಮೊದಲನೇದು
ಭಕ್ತಿ ಯೋಗ ಸ್ವೀಕರಿಸಿ ಆಮೇಲೆ ಅದನ್ನ ಪರಿಪೂರ್ಣ ಮಾಡದೇ ಇದ್ದಾಗ ಏನಾಗುತ್ತೆ ಅನ್ನೋದು. ಆಧ್ಯಾತ್ಮಿಕತೆ ಭಕ್ತಿ ಇರ್ಬೋದು, ಯಾಕಂದ್ರೆ ಇದು ಅಷ್ಟಾಂಗ ಯೋಗದ ಬಗ್ಗೆ ಮಾತಾಡ್ತಿರುವಂಥದ್ದು. ಕರೆಕ್ಟ್ ಮಾತಾಜಿ, 2 ಪ್ರಶ್ನೆಗೆ 2 ಸಂದೇಹವನ್ನು ಹೇಳಿದ್ದೀರಿ. ಈ 2 ನನ್ನ ಸಂದೇಹ, ಅದನ್ನು ಪರಿಪೂರ್ಣವಾಗಿ ಹೋಗಲಾಡಿಸಬೇಕೆಂದು ನಿನ್ನನ್ನು ಬೇಡುತ್ತೇನೆ. ನಿನ್ನನ್ನು ಬಿಟ್ಟರೆ ಈ ಸಂದೇಹವನ್ನು ಹೋಗಲಾಡಿಸಬಲ್ಲರು ಯಾರು ಇಲ್ಲ. ಇದು ಅರ್ಜುನನ ಬಗ್ಗೆ ನಮಗೆ ಅರ್ಥ ಆಗ್ತದೆ. ಯಾವ ರೀತಿಯಲ್ಲಿ ಭಗವಂತನ ಸಂಪೂರ್ಣ ದಾಸತ್ವ ಇದೆ ಇಲ್ಲಿ ಅಂತ ಅರ್ಥ. ಹೇಗೆ ಸಂಪೂರ್ಣವಾಗಿ ದಾಸತ್ವ ಅಂತ ಹೇಳುದನ್ನ ನಮಗೆ ಖಂಡಿತವಾಗಿ ಇದರಲ್ಲಿ ಅರ್ಥ ಮಾಡ್ಬೋದು. ನೋಡಿ, ಬೇಡುತ್ತೇನೆ ಅಂತ ಹೇಳ್ತಿದ್ದಾರೆ ಭಗವಂತ, ಯಾರೂ ಇಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೇನ್ ಹೇಳ್ತಾರೆ? ಯಾರೂ ಇಲ್ಲ. ಭಗವಂತ ಕೃಷ್ಣ, ನನ್ನ ಏನೇ ಪ್ರಾಬ್ಲಮ್ ಇರ್ಲಿ, ಏನೇ ಇರ್ಲಿ, ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ. ಆಮೇಲೆ ನಿನ್ನ ಹತ್ರ ಬೇಡುತ್ತೇನೆ. ಏನನ್ನು ಬೇಡುತ್ತೇನೆ? ನನ್ನ ಸಂಶಯವನ್ನ ದೂರ ಮಾಡಿ ನಿನ್ನ ಸೇವೆ ಕೊಡಪ್ಪ ಅಂತ ಹೇಳಿ ಬೇಡುತ್ತೇನೆ. ಅರ್ಜುನನ ಮನಸ್ಥಿತಿ ನಾವು ನೋಡೋಣ, ಎಂಥ ಅದ್ಭುತ ವ್ಯಕ್ತಿತ್ವ ಅರ್ಜುನ ಅಂತ ಹೇಳಿ. ಅದಕ್ಕೋಸ್ಕರ ಭಗವಂತ ಅವನನ್ನು ಆರಿಸಿಕೊಂಡಿದ್ದಾನೆ. ಅಂತ ಶ್ರೇಷ್ಠ ಭಕ್ತನಾದ ಕಾರಣ ಈ ತುಂಬಾ ಅಷ್ಟು ಸೀಕ್ರೆಟ್ ಗೌಪ್ಯವಾಗಿರುವಂತಹ ಈ ಜ್ಞಾನವನ್ನ ನೋಡ್ಲಿಕ್ಕೆ ಎಲ್ಲ ಕಡೆ ಸುಲಭ ಶ್ಲೋಕ ಹೇಳ್ಬೋದು ಅಂತ ಇಟ್ಕೊಳ್ಳೋಣ. ಆದ್ರೆ ಜ್ಞಾನ ಅಂತ ಇರುವಂಥದ್ದು ಇದರಲ್ಲಿ ಭಕ್ತಿಯ ಜ್ಞಾನ ಗೌಪ್ಯವಾಗಿದೆ. ಅದು ಯಾವ ಅಧ್ಯಾಯದಲ್ಲಿ ಗೌಪ್ಯವಾಗಿದೆ ಭಕ್ತಿಯ ಜ್ಞಾನ? ಈಗ 18 ಅಧ್ಯಾಯದ ಭಗವದ್ಗೀತೆಯಲ್ಲಿ ಯಾವ ಅಧ್ಯಾಯದಲ್ಲಿ? ಹಳಬರು ಹೇಳ್ಬೇಡಿ, ಹಳಬರಂದ್ರೆ ಈಗ ತಾನೇ ಭಕ್ತಿ ಮಾಡ್ತಾ ಇರುವಂತವರಲ್ಲ. ಯಾರಾದ್ರೂ ಹೊಸಬ್ರು ಹೇಳ್ಬೋದಾ? ಮೊದಲೇ ನಾವು ಡಿಸ್ಕಷನ್ ಮಾಡಿದ್ದೇವೆ, ನೀವು ಕೇಳಿದ್ದೀರಾದ್ರೆ ಈ 18 ಅಧ್ಯಾಯವನ್ನ 3 ಅಂದ್ರೆ 6 ಅಧ್ಯಾಯವಾಗಿ ವಿಂಗಡಣೆ ಮಾಡಿದ್ದಾರೆ ಅರ್ಥ ಆಗ್ಲಿಕ್ಕೋಸ್ಕರ. ಅದರ ಹೆಸರೇನು? ಯಾರಾದ್ರೂ ಪ್ರಯತ್ನ ಪಡ್ತೀರಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಯಾರು ಇದು? ರಾಧಾ ಮಾತಾಜಿ. ಫಸ್ಟ್ ಇಂದ ಅಟೆಂಡ್ ಆಗ್ತಿದ್ದೀರಾ ಮಾತಾಜಿ? ಹರೇ ಕೃಷ್ಣ ಪ್ರಭು. ಫಸ್ಟ್ ಇಂದ ಅಟೆಂಡ್ ಆಗ್ತಿದ್ದೀರಾ? ಹೌದು ಪ್ರಭು, ಆದ್ರೆ ಕೆಲವೊಂದ್ ದಿನ ಬಿಟ್ಟಿದ್ದೆ. ಅದೇನ್ ತೊಂದ್ರೆ. ಫಸ್ಟ್ ಇಂದ ಅಟೆಂಡ್ ಆಗಿದ್ದಾರೆ ಅಂದ್ರೆ ಇದನ್ನ ನಾವು ಕವರ್ ಮಾಡಿದ್ದೇವೆ ಫಸ್ಟ್ ಕ್ಲಾಸ್ ಅಲ್ಲ, ಸೆಕೆಂಡ್ ಕ್ಲಾಸ್ ಅಲ್ಲ. ಎಸ್ ಮಾತಾಜಿ ಹೇಳಿ. ಪ್ರಭು, ಕರ್ಮಯೋಗ, ಭಕ್ತಿ ಯೋಗ ಮತ್ತೆ ಜ್ಞಾನ ಯೋಗನ ಪ್ರಭು? ಕರೆಕ್ಟ್. ಭಕ್ತಿ ಯೋಗ ಎಲ್ಲಿದೆ? ಅದು 7ನೇ ಅಧ್ಯಾಯದಿಂದ ಸ್ಟಾರ್ಟ್ ಆಗ್ತದೆ ಪ್ರಭು. ಮಧ್ಯದ 6 ಅಧ್ಯಾಯ ಭಕ್ತಿ ಯೋಗ. ಮಧ್ಯದ 6 ಅಧ್ಯಾಯ ಭಕ್ತಿ ಯೋಗ. ಮಧ್ಯದಲ್ಲಿ ಇಡುದು ಏನನ್ನ? ಈಗ ಅಲ್ಲ, ಅದು ಕರೆಕ್ಟ್. ಏನನ್ನ ಅಂತ ಹೇಳಿದ್ರೆ, ಈಗ ಮೋದಿಜಿ ಬರ್ತಾರೆ, ಅವ್ರ ಎದುರು ಬರ್ತಾರ, ಫ್ರಂಟ್ ಬರ್ತಾರೆ ಗಾಡಿಯಲ್ಲಿ, ನಾನು ಹೇಳ್ತಾ ಇರುವಂತದ್ದು ಅಲ್ಲ, ಹಿಂದೆ ಬರ್ತಾರ, ಮಧ್ಯದಲ್ಲಿ ಬರ್ತಾರೆ ಅವ್ರು. ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಮಧ್ಯದಲ್ಲಿ ಇಟ್ಟಿದ್ದಾರೆ. ಅದಷ್ಟು ಬೇಗ ಹಾಳಾಗಬಾರ್ದು ಅಂತ ಹೇಳಿ ಮಧ್ಯದಲ್ಲಿ. ಆಮೇಲೆ ಚಿಕ್ಕ ಮಕ್ಕಳಿರುವಾಗ ಈಗಲೂ ತಿಂತೀವೇನೋ ಕ್ರೀಮ್ ಬಿಸ್ಕೆಟ್ ತಿಂತೀವಾ? ಯಾರ ತಿಂತೀರಾ ಕ್ರೀಮ್ ಬಿಸ್ಕೆಟ್? ಮಗನಿಗೆ ಕೊಡುದು ಅಂತ ಹೇಳಿ, ಮಗುವಿಗೆ ಕೊಡುದು ಅಂತ ಹೇಳಿ ಆಮೇಲೆ ನಾವು ತಿನ್ನುದು. ಅದರಲ್ಲಿ ಎಲ್ಲರಿಗೂ ಮಕ್ಕಳಿಗೆ ಇಷ್ಟ ಆಗುದು ಯಾವುದು? ಕ್ರೀಮ್. ಆದ ಕಾರಣ ಎಲ್ಲ ಯೋಗದ ಕ್ರೀಮ್ ಅನ್ನ ಎಲ್ಲಿಟ್ಟಿದ್ದಾರೆ? ಈ 6 ಅಧ್ಯಾಯದಲ್ಲಿ ಇಟ್ಟಿದ್ದಾರೆ. ಮುಂದೆ ನಾವು ಅದನ್ನೇ ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಈ ಅಧ್ಯಾಯ ಆದ್ಮೇಲೆ ಆ 6 ಅಧ್ಯಾಯ ತುಂಬಾ ಇಂಪಾರ್ಟೆಂಟ್. ಆ 6 ಅಧ್ಯಾಯದಲ್ಲಿ ನಮಗೆ ಅರ್ಥ ಆಗ್ತದೆ ಹೇಗೆ ಈ ಬೇಡುವುದು ಯಾವ ರೀತಿಯಲ್ಲಿ, ಹೇಗೆ ಸರೆಂಡರ್ ಕಂಪ್ಲೀಟ್ ಆಗುದು ಹೇಗೆ ಕೃಷ್ಣನಲ್ಲಿ, ಆಮೇಲೆ ಹೇಗೆ ಎಲ್ಲ ಸಂದೇಹ ನಮಗೆ ಕಂಪ್ಲೀಟ್ ಹೋಗ್ತದೆ, ಇರಾಡಿಕೇಟ್ ಆಗ್ತದೆ. ಅಂತಹ ನೆಕ್ಸ್ಟ್ ಅಧ್ಯಾಯಗಳಿಗೆ ನಾವೆಲ್ಲ ಪ್ರಯತ್ನ ಪಡೋಣ ಚೆನ್ನಾಗಿ ಓದ್ಲಿಕ್ಕೆ. ಈಗ ನಮಗೆ ಕ್ಲಿಯರ್ ಆಯ್ತು ಹೇಗೆ ಅರ್ಜುನನ ಮನೋಭಾವ ಅಂತ ಹೇಳಿ, ಸಂಪೂರ್ಣವಾಗಿ ಹೇಗೆ ಭಗವಂತನಿಗೆ ಶರಣಾಗತಿ ಆಗಿದೆ ಅಂತ ಹೇಳಿ. ಹಿಂದೆ ಹೇಳಿದ್ದಾನೆ ನನಗೆ ನೀನೇ ಗುರು ಅಂತ ಹೇಳಿ, ಆದ್ರೆ ಇಲ್ಲಿ ಯಾರೂ ಇಲ್ಲ ನನಗೆ ಬಿಟ್ರ ಅಂತ ಹೇಳಿ. ಅಂದ್ರೆ ಗೋಪಿಕಾ ಸ್ತ್ರೀಯರು ಸಹ ಇದೇ ರೀತಿಯ ಮನೋಭಾವ, ಯಾರು ಇಲ್ಲ ನನಗೆ ನೀನ್ ಬಿಟ್ರೆ ಅಂತ ಹೇಳಿ. ಭಾವಾರ್ಥ: ಭೂತ, ವರ್ತಮಾನ ಮತ್ತು ಭವಿಷ್ಯತ್ಗಳ ಪರಿಪೂರ್ಣ ಜ್ಞಾನವಿರುವವನು ಕೃಷ್ಣ. ಈಗ ನನಗೆ ಯಾರು ಇಲ್ಲ ಅಂತ ಹೇಳುವ ವಿಚಾರ ನಾವೆಲ್ಲರೂ ಅನ್ಕೊಳ್ತೇವೆ ಮನಸ್ಸಲ್ಲಿ.
ಆದ್ರೆ ಸಂಪೂರ್ಣ ಶರಣಾಗತಿ ಇಲ್ಲ. ಟು ಬಿ ವೆರಿ ಫ್ರ್ಯಾಂಕ್, ಸಂಪೂರ್ಣ ಶರಣಾಗತಿ, ಸಂಪೂರ್ಣ ಕೃಷ್ಣನೇ ಇಲ್ಲ ಅಂತ ಇದ್ರೆ, ಅಕಸ್ಮಾತ್ ಆತರ ಇರ್ತಿದ್ರೆ ನಾವು ಈ ತರ ಸಂಕಷ್ಟಕ್ಕೆ ಖಂಡಿತವಾಗಿ, ಸಂಕಷ್ಟ ಅಂದ್ರೆ ಭಗವಂತನ ಪ್ರೇರಣೆಯಿಂದ ಸಂಕಷ್ಟ ಸಿಕ್ತಿತ್ತು ವಿನಃ ನಮಗೆ ಆ ಸಂಕಷ್ಟ ಆಗ್ತಿರ್ಲಿಲ್ಲ. ಈಗ ಅರ್ಜುನ ಯಾವತ್ತಾದ್ರೂ ನನಗೆ ಕಷ್ಟ ಅಂತ ಹೇಳ್ತಿದ್ದಾನೆ? ಇಲ್ಲ, ಅವನು ಖುಷಿಯಲ್ಲೇ ಮಾಡ್ತಿದ್ದಾನೆ. ಯಾವಾಗ ಖುಷಿಯಿಂದ ಯಾವಾಗ ಮಾಡ್ಲಿಕ್ಕೆ ಶುರು ಮಾಡಿದ? ಅರ್ಜುನ ಕೃಷ್ಣನಿಂದ ಸಿಕ್ಕಿದ ಜ್ಞಾನದ ನಂತರ. ಅದಕ್ಕಿಂತ ಮುಂಚೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಭೂತ, ವರ್ತಮಾನ ಮತ್ತು ಭವಿಷ್ಯತ್ಗಳ ಪರಿಪೂರ್ಣ ಜ್ಞಾನವಿರುವವನು ಕೃಷ್ಣ. ಭಗವದ್ಗೀತೆಯ ಪ್ರಾರಂಭದಲ್ಲಿ ಭಗವಂತನು ಒಂದು ಮಾತನ್ನು ಹೇಳಿದ: ಎಲ್ಲ ಜೀವಿಗಳು ಪ್ರತ್ಯೇಕವಾಗಿ ಹಿಂದೆ ಇದ್ದರು, ಈಗ ಇದ್ದಾರೆ, ಮತ್ತು ಐಹಿಕ ಸಿಕ್ಕಿನಿಂದ ಬಿಡುಗಡೆಯಾದ ಮೇಲೂ ಭವಿಷ್ಯದಲ್ಲಿಯೂ ಅವರಿಗೆ ಪ್ರತ್ಯೇಕ ವ್ಯಕ್ತಿತ್ವ ಇರುತ್ತದೆ. ಈ ರೀತಿಯಲ್ಲಿ 2ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ, ನಾವೆಲ್ಲ ಇಂಡಿವಿಜುವಲ್ ಲಿವಿಂಗ್ ಎಂಟಿಟಿ, ಪ್ರತಿಯೊಬ್ಬರೂ ಪ್ರತ್ಯೇಕ ವ್ಯಕ್ತಿತ್ವ. ನಾವೆಲ್ಲ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲ ಭಿನ್ನ. ಅದಕ್ಕೋಸ್ಕರ ಭಿನ್ನ ಪ್ರಕೃತಿ ನಾವೆಲ್ಲ, ಹೊರಗೆ ಬಂದಂಥವ್ರು ನಾವು. ಆದ್ರೆ ಎಲ್ಲವೂ ಸಮಾನ ಅಲ್ಲ, ಪ್ರತ್ಯೇಕ ಜೀವಿಯ ಭವಿಷ್ಯದ ಪ್ರಶ್ನೆಗೆ ಕೃಷ್ಣನು ಆಗಲೇ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾನೆ. ಈಗ ಅರ್ಜುನನು ವಿಫಲವಾದ ಯೋಗಿಯ ಭವಿಷ್ಯವನ್ನು ತಿಳಿಯಲು ಬಯಸುತ್ತಾನೆ. ಯಾರೂ ಕೃಷ್ಣನಿಗೆ ಸಮಾನರಲ್ಲ ಮತ್ತು ಅವನನ್ನು ಮೀರಿದವರಲ್ಲ. ಐಹಿಕ ಪ್ರಕೃತಿಗೆ ಸಂಪೂರ್ಣವಾಗಿ ವಿಧೇಯರಾಗಿರುವ ಮಹಾ ಋಷಿಗಳು ಮತ್ತು ತತ್ವಜ್ಞಾನಿಗಳು ಎನ್ನಿಸಿಕೊಂಡವರು ಕೃಷ್ಣನಿಗೆ ಸಮಾನನಾಗಲಾರರು. ಕೃಷ್ಣನಿಗೆ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳು ಪರಿಪೂರ್ಣವಾಗಿ ತಿಳಿದಿದೆ, ಆದರೆ ಅವನನ್ನು ಯಾರೂ ತಿಳಿಯಲಾರರು. ಆದುದರಿಂದ ಎಲ್ಲ ಸಂದೇಹಗಳಿಗೆ ಕೃಷ್ಣನ ತೀರ್ಮಾನವೇ ಕಟ್ಟೆಕಡೆಯ ಮತ್ತು ಸಂಪೂರ್ಣವಾದ ಉತ್ತರ. ಕೃಷ್ಣ ಮತ್ತು ಕೃಷ್ಣ ಪ್ರಜ್ಞೆಯ ಭಕ್ತರು ಮಾತ್ರ ಯಾವುದು ಏನು ಎಂದು ತಿಳಿಯಬಲ್ಲರು. ಆಯ್ತಾ? ಇದು ಯಾವ ಶ್ಲೋಕ? ಯಾರಿಗಾದ್ರೂ ನೆನಪುಂಟಾ? ಎಲ್ಲ ಜೀವಿಗಳು ಪ್ರತ್ಯೇಕವಾಗಿ ಹಿಂದೆ ಇದ್ದರು, ಈಗ ಇದ್ದಾರೆ, ಮತ್ತು ಐಹಿಕ ಸಿಕ್ಕಿನಿಂದ ಬಿಡುಗಡೆಯಾದ ಮೇಲೂ ಭವಿಷ್ಯದಲ್ಲಿಯೂ ಅವರಿಗೆ ಪ್ರತ್ಯೇಕ ವ್ಯಕ್ತಿತ್ವ ಇರುತ್ತದೆ. ಯಾರಾದ್ರೂ ಟ್ರೈ ಮಾಡ್ತೀರಾ? ಯಾವ ಶ್ಲೋಕ? 2ನೇ ಅಧ್ಯಾಯ. ನಾವು ಆ ಭಯಪಾಠ ಮಾಡುವ ಇದರಲ್ಲಿ ಇದೆ. ಹರೇ ಕೃಷ್ಣ ಪ್ರಭು ನೇಹ ವಿಕ್ರಮನಾಶಕ್ತಿ ಪ್ರತ್ಯವಾಯನ ವಿದ್ಯತೆ ಸ್ವಲ್ಪ ಅದಲ್ಲ. ಮಮ ಜೀವಾಂಶ ಜೀವಲೋಕ ಸನಾತನ. ಅಲ್ಲ. ಭವಿಷ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ನತ್ವೇವಾಹಂ ಜಾತು ನಾಸಂ ನತ್ವೇ. ನಾನು ಆಗ್ಲೇ ಹೇಳಿದೆ, ಕ್ಲೂ ಕೊಟ್ಟಾಗಿದೆ, ನತ್ವೆ ಅಂತ ಹೇಳಿ. ಎಸ್ ಮಾತಾಡಿ, ಕಂಪ್ಲೀಟ್ ಹೇಳಿ. ನತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವ್ಯಯಂ ಅತಃ ಪರಂ. ಸರ್ವೇ ವಯಮತಃ ಪರಂ. ವಯಂ ಅತಃ ಪರಂ. ವಯಂ ಅಂದ್ರೆ ನಾನು, ನೀವು, ಎಲ್ಲರೂ ಕೂಡ ಇಂಡಿವಿಜುವಲ್ ಅಂತ ಹೇಳಿದ್ದಾರೆ ಆ ಶ್ಲೋಕದಲ್ಲಿ. ಆದ ಕಾರಣ ಅದೇ ಅಧ್ಯಾಯದಲ್ಲಿ ಪ್ರತಿಯೊಬ್ಬ ಇಂಡಿವಿಜುವಲ್ ಲಿವಿಂಗ್ ಎಂಟಿಟಿಯ ವಿಚಾರದ ಬಗ್ಗೆ ಡಿಸ್ಕಷನ್ ಆಗಿದೆ. ಅಂದ್ರೆ ಇಡೀ ಸಾಂಖ್ಯಯೋಗ 2ನೇ ಅಧ್ಯಾಯ ಸಾಂಖ್ಯಯೋಗದಲ್ಲಿ ಏನು ಡಿಸ್ಕಷನ್ ಆಯಿತು? ಸಾಂಖ್ಯಯೋಗ ಅಂದ್ರೆ ಏನು? ಸಾಂಖ್ಯಯೋಗ ಅಂತ ಹೇಳಿದ್ರೆ ಏನು? ಸಾಂಖ್ಯಯೋಗ ಅಂದ್ರೆ ಏನು? 2ನೇ ಅಧ್ಯಾಯದ ಸಾಂಖ್ಯಯೋಗವನ್ನು ಯಾವ ರೀತಿಯಲ್ಲಿ ವರ್ಣಿಸಬಹುದು? ಒಂದು 2 ಪದದಲ್ಲಿ. ಶರಣಾಗತಿ. ಆತ್ಮ ಮತ್ತು ಪರಮಾತ್ಮನ ಸಂಬಂಧ. ಅದು ಅರ್ಧ ಆಯ್ತಷ್ಟೇ ಉತ್ತರ. ಮತ್ತೆ ನಾನು ಶರೀರವಲ್ಲ ಆತ್ಮ, ಆಮೇಲೆ ನಾನು ಭಗವಂತ ಅಥವಾ ಪರಮಾತ್ಮನಿಗೆ ಸಂಬಂಧಪಟ್ಟವನು ಅಂತ ಹೇಳುವಂಥದ್ದು ಸಾಂಖ್ಯಯೋಗದ ಮುಖೇನ ಅರ್ಥ ಮಾಡಿಕೊಳ್ಳುವಂತ ವಿಚಾರ. ಆದ ಕಾರಣ ಅಲ್ಲಿ ಈಗಾಗಲೇ ಆತ್ಮ ಮತ್ತು ದೇಹದ ಭಿನ್ನತೆ ಏನು ಅಂತ ಹೇಳಿ ಈಗಾಗಲೇ ಉತ್ತರ ಕೊಟ್ಟಿದ್ದಾನೆ ಭಗವಂತ. ಇಲ್ಲಿ ಕೇಳ್ತಾ ಇರುವುದೇನು ಪ್ರಶ್ನೆ? ಅರ್ಜುನ ಯಾರು ಕೃಷ್ಣನಿಗೆ ಎಲ್ಲಿ? ಈಗ ಅರ್ಜುನನು ವಿಫಲವಾದ ಯೋಗಿಯ ಭವಿಷ್ಯವನ್ನು ತಿಳಿಯಲು ಬಯಸುತ್ತಾನೆ.
ಪ್ರತಿಯೊಂದು ಆತ್ಮದ ಬಗ್ಗೆ ಕೇಳ್ತಾ ಇಲ್ಲ. ಅಂದ್ರೆ ಭಗವತ್ತನ ಅಥವಾ ಯಾವುದೇ ಒಂದು ಯೋಗದ ಮೆಟ್ಟಿಲು ಹತ್ತಿ ಅಲ್ಲಿ ಪರ್ಫೆಕ್ಷನ್ ಸಿಗದೆ ಕೆಳಗೆ ಬಿದ್ದವನ ಆ ಪೊಸಿಷನ್ ಏನು ಅಂತ ಕೇಳ್ತಾ ಇರುವಂತ ಪ್ರಶ್ನೆ. ಉತ್ತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಉತ್ತರ ನಿಮ್ಗೆ ಈಗಾಗಲೇ ಗೊತ್ತು ಎಲ್ರಿಗೂ. ಸರಿ, ಉತ್ತರ ನೆಕ್ಸ್ಟ್ ಕ್ಲಾಸಿಗೆ ಹೋಗೋಣ. ಅದ್ಭುತವಾದ ಶ್ಲೋಕಗಳು ನೆಕ್ಸ್ಟ್. ಏನು ಉತ್ತರ ಕೊಡ್ತಾರೆ ನೋಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಏನಾದ್ರು ಪ್ರಶ್ನೆ ಇದ್ರೆ ವಿ ಕ್ಯಾನ್ ಡಿಸ್ಕಸ್. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ತುಂಬಾ ಇಂಪಾರ್ಟೆಂಟ್ ಉತ್ತರ. ಯಾಕೆಂದ್ರೆ ನಮ್ಮದೆಲ್ಲರ ಸ್ಥಿತಿ ಇದೆ. ನಾವು ಫಸ್ಟ್ ಆಫ್ ಆಲ್ ಪರ್ಫೆಕ್ಷನ್ ಇಲ್ಲ ನಮಗೆ ಆಧ್ಯಾತ್ಮಿಕತೆಯಲ್ಲಿ. ಸೆಕೆಂಡ್, ಮಟೀರಿಯಲ್ ಅಲ್ಲಿ ಖುಷಿ ಇಲ್ಲ. ಮಟೀರಿಯಲ್ ಒಳ್ಳೇದಲ್ಲ ನಮಗೆ ಅಂತ ಗೊತ್ತಾಗಿ ಆಗಿದೆ ಹೆಚ್ಚಿನವರಿಗೆ. ಯಾಕಂದ್ರೆ ಪೆಟ್ಟು ತಿಂದು ತಿಂದು ಅರ್ಥ ಆಗಿದೆ ನಮಗೆ ಇದು ಪೆಟ್ಟು ಸಿಗ್ತಾ ಇದೆ ಅಂತ. ಆದ್ರೂ ಕೂಡ ಆ ಪೆಟ್ಟಿಗೆ ಖುಷಿ ಸಿಗ್ತಾ ಇದೆ. ಅದರ ಜೊತೆ ಆಧ್ಯಾತ್ಮಿಕತೆಯಲ್ಲಿ ಸಂಪೂರ್ಣವಾಗಿ ನೆಲೆಸಲಿಲ್ಲ. ಆದ ಕಾರಣ ನಮಗೆ ಏನು ಗತಿ, ಹೇಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯವ? ನಾವು ನಮ್ಮ ಸ್ಥಿತಿಗತಿ ಏನು? ಇದು ಒಂದು ರೀತಿಯಲ್ಲಿ ನಮ್ಮನ್ನೇ ಪ್ರಶ್ನೆ, ನಮ್ಮ ಈಗ ನಮಗೆ ಆಗುವಂತ ವಿಚಾರವನ್ನೇ ಪ್ರಶ್ನೆ ಆಗ್ತಾ ಇರುವಂತದ್ದು. ಅದಲ್ಲದೆ ನಾವು ಬೇರೆ ಬೇರೆ ಯೋಗವನ್ನ ಪ್ರಯತ್ನ ಪಡ್ತಾ ಇದ್ದೇವೆ. ಭಗವಂತನನ್ನ ಸಂಪೂರ್ಣವಾಗಿ ತಗೊಳ್ಳಿಲ್ಲ. ಆಚೆ ಜ್ಞಾನ ಯೋಗ, ಮತ್ತೆ ಒಂದು ಪಾಯಿಂಟ್ ಫೋಕಸ್ ಮಾಡುದು, ಈ ಕಡೆ ಯಾವುದು ವಿಚಾರಕ್ಕೆ ಹೋಗಿ ಯಾರಿಂದನೋ ಏನೇನೋ ಕೇಳುವಂಥದ್ದು, ಈ ರೀತಿಯಲ್ಲೆಲ್ಲ ಮಾಡ್ತಾ ಇರ್ತೇವೆ. ಸೊ ಆದ ಕಾರಣ ನಮಗೆ ಹೇಗೆ ಸಂಪೂರ್ಣವಾಗಿ ಭಗವಂತನ ಭಕ್ತಿಯಲ್ಲಿ ನೆಲೆ ಊರ್ಲಿಕ್ಕೆ ಸಾಧ್ಯ ಅಂತ ಹೇಳುದಕ್ಕೆ ಮುಂದೆ ಭಗವಂತ ಹೇಳುವಂತಹ ಎಲ್ಲ ಶ್ಲೋಕಗಳು ಈ ಅಧ್ಯಾಯದಲ್ಲಿ ತುಂಬಾ ಇಂಪಾರ್ಟೆಂಟು. ಯಾಕೆಂತ ಹೇಳಿದ್ರೆ ಅತ್ಯುತ್ತಮವಾದ ಯೋಗ ಯಾವುದು ಅಂತ ಹೇಳಿ ಮುಂದೆ ಭಗವಂತ ಹೇಳ್ತಾರೆ. ಆಮೇಲೆ ಅತ್ಯುತ್ತಮವಾದ ಯೋಗ ಯಾವುದು ಅಂತ ಹೇಳಿ 6ನೇ ಅಧ್ಯಾಯದ ಕೊನೆಗೆ ಹೇಳಿ, ಆ ಯೋಗವನ್ನ ಮುಂದೆ 6 ಅಧ್ಯಾಯಗಳಲ್ಲಿ ಸಂಪೂರ್ಣವಾಗಿ ವಿಶದವಾಗಿ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಹೇಗೆ ಭಗವಂತನ ಭಕ್ತಿ ಮಾಡಬೇಕು ಅಂತ ಹೇಳಿ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಖಂಡಿತವಾಗಿ ಭಕ್ತಿ ಪಥದಲ್ಲಿ ಮುಂದೆ ಹೋಗೋದ್ರಲ್ಲಿ ಸಂಶಯವೇ ಇಲ್ಲ. ಯಾಕಂತ ಹೇಳಿದ್ರೆ ಆ ಸಂಶಯವನ್ನೇ ತೆಗಿಲಿಕ್ಕೆ ಹಾಕಿರುವಂತಹ ಪ್ರಶ್ನೆ ಇದು. ನಮಗೆಲ್ಲ ಈಗ ಸಂಶಯ ಇದೆಯಲ್ಲ, ಇದೆಲ್ಲ ನಿಜವಾ, ಕೃಷ್ಣ ಅಂತ ಇದ್ದಾನ, ಅಥವಾ ಇದೆಲ್ಲ ಸುಳ್ಳಾಗಿರಬಹುದು ಅಂತ ಹೇಳೋ ಒಂದು ಮನಸ್ಸಲ್ಲಿ ಇರ್ತದೆ. ಒಂದೊಂದ್ಸಲ ಗೊತ್ತೇ ಇರುದಿಲ್ಲ. ಅಲ್ಲಿ ಅಕಸ್ಮಾತ್ ಭಕ್ತರಿಗೆ ಏನಾದ್ರೂ ಭಕ್ತರಿಗೂ ಹಾಗೆ ಆಗ್ತದ, ಭಕ್ತರಿಗೂ ಹೀಗೆ ಆಗ್ತದ ಅಂತ ಹೇಳುವಂಥದ್ದು ಪ್ರಶ್ನೆ. ಈಗ ಉದಾಹರಣೆಗೆ ಢಾಕಾ ಅಲ್ಲ, ಬಾಂಗ್ಲಾದೇಶದ ಢಾಕಾದಲ್ಲಿ ಒಬ್ರು ಭಕ್ತರಿಗೆ ಏನು ಆಯ್ತು, ಅಲ್ಲಿ ಭಕ್ತರಿಗೆ ಹಾಗೆ ಆಯ್ತಲ್ಲ ಅಂತ ಹೇಳಿ ನಮಗೆ ಇಮಿಡಿಯೇಟ್ ಈ ರೀತಿಯಲ್ಲೆಲ್ಲ ನಮಗೆ ಚಿಂತನೆ ಬರ್ತದೆ. ಹರಿದಾಸ್ ಠಾಕೂರ್ಗಳಿಗೆ ಅಷ್ಟು ಸಂಪೂರ್ಣವಾಗಿ ಭಕ್ತಿಯಲ್ಲಿ ಸಂಪೂರ್ಣ ನೆಲೆಸಿದವರಿಗೆ ಕೂಡ ಚಡಿ ಏಟು ಸಿಕ್ಕಿತಲ್ಲ. ಎಷ್ಟು ಕಡೆ ಮಾರ್ಕೆಟ್ ಪ್ಲೇಸ್ಗಳಲ್ಲಿ ಅವರಿಗೆ ಪೆಟ್ಟು ಕೊಟ್ಟಿದ್ದಾರೆ. ಏನು ಭಕ್ತರಿಗೂ ಹೀಗೆ ಆಗ್ತಾ ಉಂಟಲ್ಲ ಅಂತ ನಮಗೆ ಪ್ರಶ್ನೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಮುಂದೆ ಬರ್ತದೆ. ಏನು ಇಲ್ಲ ಅಂದ್ರೆ ಸ್ಟಾಪ್ ಮಾಡೋಣ. ಏನು ಪ್ರಶ್ನೆ ಇಲ್ಲ ಅಂದ್ರೆ